ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ 5 ಅಂಕಗಳ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ನ ಬಗ್ಗೆ ಇಲ್ಲಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ನೋಡಿ, ನಿಮ್ಮ ಕ್ವಶನ್ ಬ್ಯಾಂಕನ್ನು ಏನು ಬಿಟ್ಟಿದ್ದಾರೋ ಅಲ್ಲಿ ಕೊಟ್ಟಿರ್ತಕ್ಕಂತಹ ಫಸ್ಟ್ ಕ್ವಶನ್ ಏನಿದೆನೋ ಅದನ್ನು ಇಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಇದನ್ನು ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಿಸ್ತಾ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಈ 5 ಸ್ಟೇಟ್ಮೆಂಟ್ಗಳೇನಿದ್ದಾವೋ ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ನೀವು ಒಂದೊಂದು ಅಂಕಗಳನ್ನು ಪಡಿತಾ ಹೋಗ್ತೀರಾ, ಇವುಗಳನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆದ್ರೆ. ಸೊ ಯಾವೆಲ್ಲ ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಅಲ್ಲಿ ಯಾವುದೇ ಒಂದು ಕಾನ್ವರ್ಜೇಷನನ್ನು ಕೊಟ್ಟರೂ ಕೂಡ ನೀವು ಈ ರೂಲ್ಸ್ಗಳನ್ನು ಅಪ್ಲೈ ಮಾಡಿಕೊಂಡು ಏನು ಮಾಡ್ಬೋದು, ರಿಪೋರ್ಟೆಡ್ ಸ್ಪೀಚ್ಗೆ ಬರಿಬಹುದು ವಿದ್ಯಾರ್ಥಿಗಳೇ. ಬನ್ನಿ ಮೊದಲನೇ ಒಂದು ಸ್ಟೇಟ್ಮೆಂಟನ್ನು ನೋಡೋಣ. ಇಲ್ಲಿ ನೋಡಿ, ರಜತ್ ಅವರ ಒಂದು ಫಾದರ್ಗೆ ಹೇಳ್ತಕ್ಕಂತಹ ಒಂದು ಡೈಲಾಗ್ ಫಸ್ಟಲ್ಲಿ ಬರ್ತಾ ಇದೆ. ಏನು ಹೇಳ್ತಾ ಇದ್ದೇನೆ, ಪಾಪ ಕ್ಯಾನ್ ಯು ಪ್ಲೀಸ್ ಟೇಕ್ ಮೀ ಟು ಸೆಂಟ್ರಲ್ ಹಾಲ್ ಟುಡೇ ಈವ್ನಿಂಗ್ ಅಂತ ಕೇಳ್ತಾ ಇದ್ದಾನೆ. ಅಂದರೆ ಇದೊಂದು ಪ್ರಶ್ನೆ ಆಗಿದೆ ಮತ್ತು ಎಸ್ ಆರ್ ನೋ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕೆಂದರೆ ಇದರಿಂದ ಬರ್ತಕ್ಕಂತಹ ಉತ್ತರ ಏನಿದೆನೋ ಅದು ಎಸ್ ಅಥವಾ ನೋ ಅಂತಕ್ಕಂಥದ್ದು ಆಗಿರಬೇಕಾಗುತ್ತೆ. ಹಾಗಾಗಿ ಇದು ಎಸ್ ಆರ್ ನೋ ಕ್ವಶನ್ ಅಂತ ಅಂದ್ಕೊಳ್ತೇವೆ. ಸೊ ಇದನ್ನು ಯಾವ ರೀತಿ ನಾವು ಚೇಂಜ್ ಮಾಡೋದು, ಇದನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಮೊದಲನೇದಾಗಿ ಪಪ್ಪ ಕ್ಯಾನ್ ಯು ಪ್ಲೀಸ್ ಟೇಕ್ ಮೀ ಟು ಸೆಂಟ್ರಲ್ ಹಾಲ್ ಟುಡೇ ಈವ್ನಿಂಗ್ ಅಂತ ಇದೆ ಅಲ್ವಾ, ಇದನ್ನು ಯಾವ ರೀತಿ ಬರೆಯೋದು. ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇರೋನು ರಜತ್ ಅಲ್ವಾ. ಸೊ ರಜತ್ ಅಂತ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ರಜತ್ ಅವನ ತಂದೆಗೆ ಕೇಳ್ತಾ ಇರೋದ್ರಿಂದ ಆಸ್ಕ್ಡ್ ಅಂತ ಬರ್ಕೊಳ್ತೇವೆ ವಿದ್ಯಾರ್ಥಿಗಳೇ. ರಜತ್ ಆಸ್ಕ್ಡ್ ಹಿಸ್ ಫಾದರ್ ಅಂತ ಬರ್ಕೊಳ್ತಾ ಇದ್ದೇವೆ, ಯಾಕೆಂದರೆ ಅವನು ತನ್ನ ತಂದೆಗೆ ಕೇಳ್ತಾ ಇರೋದ್ರಿಂದ. ರಜತ್ ಆಸ್ಕ್ಡ್ ಹಿಸ್ ಫಾದರ್. ನೋಡಿ, ಈಗ ಎಸ್ ಆರ್ ನೋ ಕ್ವಶನ್ ಆಗಿದ್ದರಿಂದ ನಾವು ಈ ಪಪ್ಪನ್ನು ಬಿಟ್ಬಿಡೋಣ, ಯಾಕೆಂದರೆ ನಾವು ಇಲ್ಲಿ ಫಾದರ್ ಅಂತೇಳಿ ಬರ್ಕೊಂಡಿರ್ತೇವೆ. ಕ್ಯಾನ್ ಯು ಅಂತ ಇದೆ ಅಲ್ವಾ, ಇವುಗಳನ್ನು ಎಕ್ಸ್ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಯು ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ, ಕ್ಯಾನ್ ಅಂತಕ್ಕಂಥದ್ದು ಈ ಕಡೆ ಹೋಗುತ್ತೆ. ಕ್ವಶನಿಂಗ್ ಬಂದಾಗ ನೆನಪಿಟ್ಕೊಳ್ಳಿ ಇದನ್ನ. ಸೊ ಈಗ ಕ್ಯಾನ್ ಇರೋದು ಯು ಇರೋದು ಎಕ್ಸ್ಚೇಂಜ್ ಆದವು. ಈಗ ನಾವು ಯು ಇರೋದು, ಯು ಅಂದರೆ ಯಾರು, ಹಿಸ್ ಫಾದರ್ ಅಲ್ವಾ. ಸೊ ಹಿ ಅಂತ ಬರಿತೇವೆ. ರಜತ್ ಆಸ್ಕ್ಡ್ ಹಿಸ್ ಫಾದರ್. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಇಫ್ ಅಂತಕ್ಕಂಥದ್ದನ್ನು ಬರ್ಕೋಬೇಕು, ಯಾಕೆಂದರೆ ಎಸ್ ಆರ್ ನೋ ಆಗಿರೋದ್ರಿಂದ. ಇಫ್ ಅನ್ನೋದನ್ನು ಬರೆದುಕೊಂಡ ನಂತರದಲ್ಲಿ ಏನು ಮಾಡ್ತೀವಿ ನೋಡಿ, ಯು ಇರೋದು ಹಿ ಅಂತ ಚೇಂಜ್ ಆಗ್ತಾ ಇದೆ ಪ್ರೊನೌನ್ ಫಾರ್ಮ್. ಅದೇ ರೀತಿ ಕ್ಯಾನ್ ಇರೋದು ವಿದ್ಯಾರ್ಥಿಗಳೇ ಕುಡ್ ಅಂತ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ರಿಪೋರ್ಟೆಡ್ ಸ್ಪೀಚ್ನ ಟೇಬಲನ್ನು ನೀವೆಲ್ಲರೂ ಕೂಡ ಆ ಒಂದು ವಿಡಿಯೋದಲ್ಲಿ ನೋಡಿ ಕಲ್ತ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ನೀವು ಕಮೆಂಟ್ ಮಾಡಿ ಟೇಬಲ್ ವಿಡಿಯೋ ಅಂತ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ 5-6 ಟೇಬಲ್ಗಳನ್ನು ಕೊಟ್ಟಿದ್ದೇನೆ. ಅವುಗಳನ್ನು ಸರಿಯಾಗಿ ನೀವು ಕಲ್ತ್ಕೊಂಡ್ರೆ ಈ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ ನಿಮಗೆ ವಿದ್ಯಾರ್ಥಿಗಳೇ. ಸೊ ಈಗ ನೋಡಿ, ಹಿ ಕುಡ್ ಅಂತ ಆಯಿತು. ಪ್ಲೀಸ್ ಟೇಕ್ ಮೀ ಟು ಸೆಂಟ್ರಲ್ ಅಂತಕ್ಕಂಥದ್ದಿದೆ ಅಲ್ವಾ, ಇದನ್ನು ಯಾವ ರೀತಿ ಬರೆಯೋದು. ಹಿ ಕುಡ್ ಟೇಕ್ ಅಂತ, ಪ್ಲೀಸನ್ನು ಅವಶ್ಯಕತೆ ಇಲ್ಲ ಬರೆಯೋದು. ಹಿ ಕುಡ್ ಟೇಕ್ ಹಿಮ್. ನೋಡಿ, ಮೀ ಅಂದರೆ ರಜತ್ ಆಗಿದ್ದಾನಲ್ವಾ, ಸೊ ಹಿಮ್ ಅಂತ ಬರ್ಕೊಳ್ತೇವೆ. ಹಿಮ್ ಟು ಇನ್ನು ಸೆಂಟ್ರಲ್ ಹಾಲ್ ಟುಡೇ ಈವ್ನಿಂಗ್ ಅಂತ ಇದೆ ಅಲ್ವ ವಿದ್ಯಾರ್ಥಿಗಳೇ. ನೋಡಿ, ಈ ಟುಡೇ ಅನ್ನೋದನ್ನು ನಾವು ದಟ್ ಡೇ ಅಂತ ಬರ್ಕೋಬೇಕು ವಿದ್ಯಾರ್ಥಿಗಳೇ. ದಟ್ ಡೇ ನೆನ್ಪಿಟ್ಕೊಳ್ಳಿ, ಇದು ಈ ರೀತಿ ಚೇಂಜ್ ಆಗುತ್ತೆ. ಸೊ ಹಿಮ್ ಟು ಆದಮೇಲೆ ಸೆಂಟ್ರಲ್ ಹಾಲ್ನ ಪೂರ್ತಿ ಬರೀತಾ ಇಲ್ಲ ವಿದ್ಯಾರ್ಥಿಗಳೇ. ಸೆಂಟ್ರಲ್ ಹಾಲ್ ದಟ್ ಡೇ ಈವ್ನಿಂಗ್, ದಟ್ ಡೇ ಈವ್ನಿಂಗ್ ಅವಶ್ಯಕತೆ ಇಲ್ಲ, ದಟ್ ಈವ್ನಿಂಗ್ ಅಂತ ಬರೆದ್ರು ಕೂಡ ಸಾಕಾಗುತ್ತೆ. ಟುಡೇ ಇರೋದು ದಟ್ ಈವ್ನಿಂಗ್ ಅಂತ ನಾವು ಚೇಂಜ್ ಮಾಡಿ ಬರಿತೇವೆ. ದಟ್ ಡೇ ಈವ್ನಿಂಗ್ ಅಂತ ಬರೆದ್ರು ಕೂಡ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಈಗ ಮೊದಲನೇ ಸ್ಟೇಟ್ಮೆಂಟ್ ಆಯಿತು, ಈಗ ಸೆಕೆಂಡ್ ಸ್ಟೇಟ್ಮೆಂಟ್. ಈಗ ಫಾದರ್ ಹೇಳ್ತಾ ಇರೋದು, ವೈ ಡು ಯು ವಾಂಟ್ ಟು ಗೋ ದೇರ್, ಯಾಕೆ ಅಲ್ಲಿಗೆ ಹೋಗ್ತಾ ಇದೆ. ಇದು ಕೂಡ WH ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಮಾಡ್ತೇವೆ, ಫಾದರ್ ಹೇಳ್ತಾ ಇರೋರು ಫಾದರ್ ಅಲ್ವಾ. ಫಾದರ್ ನೋಡಿ, ಇದು ಕೂಡ ಪ್ರಶ್ನೆ ಆಗಿರೋದ್ರಿಂದ ಆಸ್ಕ್ಡ್ ಅಂತ ಬರ್ಕೊಳ್ತೇವೆ ವಿದ್ಯಾರ್ಥಿಗಳೇ. ಬಟ್ ಇಲ್ಲಿ ಇಫ್ ಅನ್ನು ಯೂಸ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಇದು ಎಸ್ ಆರ್ ನೋ ಕ್ವಶನ್ ಅಲ್ಲ, ಅದರ ಬದಲಾಗಿ WH ಕ್ವಶನ್ ಆಗಿದೆ. ಫಾದರ್ ಆಸ್ಕ್ಡ್, ಯಾರನ್ನ ಕೇಳ್ತಾ ಇರೋದು, ರಜತ್ ಅಲ್ವಾ. ಫಾದರ್ ಆಸ್ಕ್ಡ್ ರಜತ್ ಅಂತ ಬರಿಬೋದು, ಅಥವಾ ಹಿಮ್ ಅಂತಲೂ ಕೂಡ ಬರಿಬೋದು. ಫಾದರ್ ಆಸ್ಕ್ಡ್ ರಜತ್. WH ವರ್ಡ್ ಏನು ವೈ ಇತ್ತಲ್ವ, ಅದನ್ನು ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. ವೈ ಡೂ ಯು ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಡೂ ಅಂತಕ್ಕಂಥದ್ದು ಈ ಕಡೆ ಬರುತ್ತೆ, ಯು ಅನ್ನೋದು ಫಸ್ಟಿಗೆ ಬರುತ್ತೆ. ಸೊ ವೈ ಯು ಇರೋದನ್ನು ನಾವು ಹಿ ಅಂತ ಪ್ರೊನೌನ್ನ ಚೇಂಜ್ ಮಾಡ್ತೇವೆ. ಮತ್ತು ಡೂ ವಾಂಟ್ ಅಂದರೆ ಅದು ವಾಂಟ್ ಅಂತ ಅಷ್ಟೇ ಆಗುತ್ತೆ. ಡೂ ಅನ್ನು ಡಿಲೀಟ್ ಮಾಡ್ತೇವೆ. ವಾಂಟ್ ಇರೋದನ್ನು V2 ಫಾರ್ಮಲ್ಲಿ ಅಂದರೆ ಪ್ರೆಸೆಂಟ್ ಇರೋದನ್ನು ಪಾಸ್ಟ್ ಫಾರ್ಮಲ್ಲಿ ಬರ್ಕೋಬೇಕು. ಸೊ ವಾಂಟೆಡ್ ಅಂತ ಆಯಿತು. ರಜತ್ ವೈ ಹಿ ವಾಂಟೆಡ್ ಟು ಗೋ ಅಂತ ಇದೆ ನೋಡಿ. ಟು ಗೋ ದೇರ್ ಇರೋದನ್ನು ಆ್ಯಸ್ ಇಟ್ ಈಸ್ ಬರಿತೇವೆ, ಟು ಗೋ ದೇರ್ ಅಂತ.
ಸೊ ಇಲ್ಲಿಗೆ ಮುಗೀತು. ಕ್ವಶನ್ ಮಾರ್ಕನ್ನು ಹಾಕೋ ಹಾಗಿಲ್ಲ ವಿದ್ಯಾರ್ಥಿಗಳೇ, ಇದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಈಗ 2 ಪಾಯಿಂಟ್ ಮುಗಿದು. ಈಗ 3ನೇದು ನೋಡಿ, ರಜತ್ ಹೇಳ್ತಾ ಇರ್ತಕ್ಕಂಥದ್ದು. ಅವನು ಇಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಸೊ ರಜತ್ ಟೋಲ್ಡ್ ಅಂತ ಬರ್ಕೊಳ್ಳೋಣ ಆರಂಭದಲ್ಲಿ. ರಜತ್ ಟೋಲ್ಡ್ ದ್ಯಾಟ್ ಏನು ಹೇಳ್ತಾನೆ ನೋಡಿ, ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನಾನು ಇಲ್ಲಿ ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೇನೆ. ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನ್ ಈಸ್ ಗೋಯಿಂಗ್ ಆನ್ ಇರೋದನ್ನು ನೋಡಿ, ಈಸ್ ಇರೋದನ್ನು ವಿದ್ಯಾರ್ಥಿಗಳೇ ವಾಸ್ ಅಂತ ಚೇಂಜ್ ಮಾಡಬೇಕು. ಸೊ ಇಲ್ಲಿ ವಾಸ್ ಅಂತ ಬರ್ಕೊಳ್ಳಿ, ವಾಸ್ ಗೋಯಿಂಗ್ ಆನ್. ಸೊ ಇಲ್ಲಿಗೆ 1 ಅಂಕ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಸ್ಟೇಟ್ಮೆಂಟ್ ನೋಡಿ, ಫಾದರ್ ಹೇಳ್ತಾ ಇರೋದು, ಫಾದರ್ ಶಾಲ್ ವಿ ಗೋ ದೇರ್ ಅಟ್ 5 PM ಅಂತ ಇದೆ. ಇದು ಕೂಡ ಎಸ್ ಆರ್ ನೋ ಕ್ವಶನ್ ಆಗಿದೆ ನೋಡಿ. ಶಾಲ್ ವಿ ಗೋ ದೇರ್ ಅಟ್ 5 PM, ನಾವು 5 ಗಂಟೆಗೆ ಹೋಗೋಣವಾ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಉತ್ತರ ಏನಾಗಿರಬೇಕು, ಎಸ್ ಅಂತ ಆಗಿರಬೇಕು, ಇಲ್ಲ ನೋ ಅಂತ ಆಗಿರಬೇಕು. ಹಾಗಾಗಿ ಇದು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೇವೆ. ಸೊ ಇಲ್ಲಿ ಫಾದರ್ ಕೇಳ್ತಾ ಇರೋದ್ರಿಂದ ಸ್ಟಾರ್ಟಿಂಗಲ್ಲಿ ಫಾದರ್ ಆಸ್ಕ್ಡ್ ರಜತ್ ಅಥವಾ ಹಿಮ್ ಅಂತಾನು ಕೂಡ ಬರೆದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಫಾದರ್ ಆಸ್ಕ್ಡ್ ರಜತ್ ನೋಡಿ, ಎಸ್ ಆರ್ ನೋ ಕ್ವಶನ್ ಆಗಿರೋದ್ರಿಂದ ಇಫನ್ನು ಇಲ್ಲಿ ಬರ್ಕೊಳ್ತೇವೆ. ವಿ ಇರೋದು ನೋಡಿ ವಿದ್ಯಾರ್ಥಿಗಳು, ಈ ಕಡೆ ಬರುತ್ತೆ, ಶಾಲ್ ಅನ್ನೋದು ನೆಕ್ಸ್ಟ್ ಹೋಗುತ್ತೆ. 2 ಎಕ್ಸ್ಚೇಂಜ್ ಮಾಡ್ಕೊಳ್ತೇವೆ. ವಿ ಇರೋದನ್ನು ಇಫ್ ದೇ ಅಂತ ಬರಿತೇವೆ. ವಿ ಇರೋದು ದೇ ಆಯಿತು. ಶಾಲ್ ಇರೋದು ವಿದ್ಯಾರ್ಥಿಗಳೇ ಇಲ್ಲಿ ವುಡ್ ಅಂತ ಚೇಂಜ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಶಾಲ್ ಇರೋದು ವುಡ್ ಅಂತ ಚೇಂಜ್ ಆಗುತ್ತೆ. ಇಫ್ ದೇ ವುಡ್ ಗೋ ದೇರ್ ಎಟ್ 5 PM ಆ್ಯಸ್ ಇಟ್ ಈಸ್ ಬರ್ಕೊಳ್ತೇವೆ ವಿದ್ಯಾರ್ಥಿಗಳು. ಯಾವುದೇ ಬದಲಾವಣೆ ಇಲ್ಲಿ ಆಗೋತಿಲ್ಲ. ಇನ್ನು ಕೊನೆ ಸ್ಟೇಟ್ಮೆಂಟ್ ನೋಡಿ, ರಜತ್ ಹೇಳ್ತಾನೆ ನೋ ವಿ ಶಾಲ್ ಗೋ ಎಟ್ 5 PM ಅಂತ ಇದೆ. ಸೊ ಇಲ್ಲಿ ನೋ ಇರೋದನ್ನು ನಾವು ಯಾವ ರೀತಿ ಬರಿಬೇಕಪ್ಪ ಅಂದರೆ, ರಜತ್ ನೋಡಿ, ಮೊದಲನೇದಾಗಿ ರಜತ್ ಹೇಳ್ತಾ ಇರೋದ್ರಿಂದ ರಜತ್ ರಿಪ್ಲೈಡ್ ಅಂತ ಬರಿತಾ ಇದ್ದೇನೆ ನಾನಿಲ್ಲಿ. ಟೋಲ್ಡ್ ಅಂತಲೂ ಕೂಡ ಬರಿಬಹುದು. ರಜತ್ ರಿಪ್ಲೈಡ್ ನೆಗೆಟಿವ್ಲಿ ಅಂತ ಬರಿಬೇಕು ವಿದ್ಯಾರ್ಥಿಗಳೇ, ನೋ ಇರೋದನ್ನು ನೆಗೆಟಿವ್ಲಿ. ಸೊ ರಜತ್ ರಿಪ್ಲೈಡ್ ನೆಗೆಟಿವ್ಲಿ ಆ್ಯಂಡ್ ಟೋಲ್ಡ್ ದ್ಯಾಟ್ ಏನಂತ ಹೇಳ್ತಾನೆ, ವಿ ಶಾಲ್ ಇರೋದನ್ನು ದೇ ಅಂತ ಬರಿತೇವೆ. ಶಾಲ್ ಇರೋದನ್ನು ದೇ ವುಡ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಪ್ರನೌನ್ ದೇ ಇರೋದ್ರಿಂದ ಇಲ್ಲಿ ವುಡ್ ಆಗ್ತಾ ಇದೆ. ಹಾಗಾಗಿ ದೇ ವುಡ್ ಗೋ ಎಟ್ 6 PM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ಈ ರೀತಿ 5 ಸ್ಟೇಟ್ಮೆಂಟ್ಗಳನ್ನು ನೀವು ಚೇಂಜ್ ಮಾಡಿ ಬರೆದಿದ್ದೆ ಆದರೆ 5 ಅಂಕಗಳು ಸಿಗ್ತವೆ ವಿದ್ಯಾರ್ಥಿಗಳೇ. ಆಲ್ರೆಡಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಸುಮಾರು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಅವೆಲ್ಲವನ್ನು ವಾಚ್ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ತೆಗೆದುಕೊಂಡಿರೋ ಅನೇಕ ಕಾನ್ವರ್ಜೇಷನ್ಗಳನ್ನು ಕೂಡ ಆಲ್ರೆಡಿ ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಒಂದು ವೇಳೆ ನಿಮಗೆ ಆ ವಿಡಿಯೋ ಸಿಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಆ ಒಂದು ಪ್ಲೇ ಲಿಸ್ಟನ್ನು ನಿಮಗೆ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್.